ದಾಮೋದರ್ ಕೆ ಮಾಳ್ವಂಕರ್ ಅವರ ಬಗ್ಗೆ ನನಗೆ ತಿಳಿದಷ್ಟು ವಿಷಯಗಳ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತಿದ್ದೀನಿ. ದಾಮೋದರ್ ಕೆ ಮಾಳ್ವಂಕರ್ ಅವರು 1857 ಸೆಪ್ಟೆಂಬರ್ನಲ್ಲಿ ಗುಜರಾತಿನ ಅಹಮದಾಬಾದಿನ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಅವರು ಜನಿಸ್ತಾರೆ. ಅವರು ಆಗಿನ ಕಾಲದಕ್ಕೆ ಶ್ರೀಮಂತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾರೆ. ಈ ಕುಟುಂಬದ ಆಗಿನ ಸಾಮಾನ್ಯ ಸಂಪತ್ತು ಅಂದರೆ 18-19ನೇ ಶತಮಾನದಲ್ಲಿ 50,000ದಷ್ಟು ಇರುತ್ತೆ. ಅಂದರೆ ಲೆಕ್ಕ ಹಾಕ್ಕೋಬೋದು ಅವರು ಎಷ್ಟು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು ಅಂತ ಹೇಳಿಬಿಟ್ಟು. ದಾಮೋದರ್ ಅವರ ತಂದೆ ಅತ್ಯಂತ ಶ್ರದ್ಧಾವಂತ ವ್ಯಕ್ತಿಯಾಗಿದ್ದರು. ಜೊತೆಗೆ ತಮ್ಮ ಮಗನಿಗೆ ದಾಮೋದರ್ ಅವರಿಗೆ ಹಿಂದೂ ಧರ್ಮದ ಸಿದ್ಧಾಂತಗಳನ್ನು ಕಲಿಸುವಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿರ್ತಾರೆ. ಅಲ್ಲದೆ ಅವ್ರಿಗೆ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣವನ್ನು ಕೂಡ ಅವರು ಅಷ್ಟೇ ಮುತುವರ್ಜಿಯಿಂದ ಅವ್ರಿಗೆ ಕೊಡಿಸಿರ್ತಾರೆ. ಅವರ ಬಾಲ್ಯದಲ್ಲಿ ಆಗಿನ ಪದ್ಧತಿಯಂತೆ ಬಾಲ್ಯ ವಿವಾಹದ ಪದ್ಧತಿ ಕೂಡ ಜಾರಿ ಇದ್ದಂತೆ ಅವರಿಗೆ ಬಾಲ್ಯದಲ್ಲಿಯೇ ವಿವಾಹ ಕೂಡ ಆಗಿರುತ್ತೆ. ಇನ್ನು ಇವರ ದಾಮೋದರ್ ಅವರ ಬಾಲ್ಯದ ಆಧ್ಯಾತ್ಮಿಕದ ಸ್ವಲ್ಪ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನಾವು ದಾಮೋದರ್ ಅವ್ರಿಗೆ ಚಿಕ್ಕ ವಯಸ್ಸಿನಿಂದಲೂ ಅಂದರೆ 7ನೇ ವಯಸ್ಸಿನಿಂದಲೇ ಅವ್ರಿಗೆ ಆಧ್ಯಾತ್ಮಿಕದ ಕಡೆ ಅತ್ಯಂತ ಒಲವು ಬಂದಿರುತ್ತೆ. ಅದಕ್ಕಾಗಿ ಅವರು ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ಆಗಲೇ ಅವರು ನಿಶ್ಚಯ ಮಾಡಿರ್ತಾರೆ. ಇನ್ನು 10ರಿಂದ 14ನೇ ವಯಸ್ಸಿನವರೆಗೆ ಅವರು ಇನ್ನೂ ತಮ್ಮ ಗುರಿ ಯಾವುದು ಅಂತ ಸರಿಯಾಗಿ ನಿರ್ಧರಿಸೋಕ್ಕೆ ಸಾಧ್ಯ ಆಗದೇ ಇರೋ ಕಾರಣದಿಂದ ಅವರು ಆರ್ಥೋಡಾಕ್ಸ್ ಹಿಂದೂ ಸಂಪ್ರದಾಯವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಇನ್ನು ಅವರು ಯಾವ ರೀತಿ ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪಾದಾರ್ಪಣೆ ಮಾಡೋದಕ್ಕೆ 3 ಕಾರಣಗಳು ಅವ್ರಿಗೆ ತುಂಬ ಮುಖ್ಯವಾದಂಥವಾಗಿ ಪ್ರೇರಣೆಯನ್ನು ನೀಡ್ತವೆ. ಅದರಲ್ಲಿ ಮೊದಲನೇದಾಗಿ ಅವರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಅನಾರೋಗ್ಯಕ್ಕೆ ಈಡಾಗ್ತಾರೆ. ಆಗ ಎಷ್ಟೋ ಕಡೆ ಅವ್ರಿಗೆ ಉಪಚಾರಗಳನ್ನು ಮಾಡೋದಕ್ಕೆ ತೋರಿಸ್ತಾರೆ. ಅನೇಕ ವೈದ್ಯರು ಕೊನೆಗೆ ಏನು ಹೇಳ್ತಾರೆ ಅಂದರೆ ಇಲ್ಲ ಈ ರೋಗಕ್ಕೆ ಯಾವುದೇ ಥರವಾದ ಮದ್ದಿಲ್ಲ ಅಥವಾ ಅವರು ಉಳಿಯೋದೇ ಕಷ್ಟ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿಬಿಡ್ತಾರೆ. ಅಂಥ ಸಮಯದಲ್ಲಿ ಅವರಿಗೆ ಒಬ್ಬರು ಮಹಾತ್ಮರು ದರ್ಶನವಾಗಿಬಿಟ್ಟು ಅವ್ರಿಗೆ ಒಂದು ವಿಶೇಷವಾದ ಔಷಧಿಯನ್ನು ತಯಾರಿಸಿ ಕುಡಿಸ್ತಾರೆ. ಆಗ ಅವರು ಪುನಃ ಚೇತರಿಸ್ಕೊಳ್ತಾರೆ. ಆದರೆ ಅವ್ರಿಗೆ ಯಾವ ವ್ಯಕ್ತಿ ಯಾರು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ, ಯಾಕಂದರೆ ಅವ್ರದ್ದು ಇನ್ನೂ ವಯಸ್ಸು ಚಿಕ್ಕದಾಗಿರುತ್ತೆ. ಇನ್ನು 2ನೇ ಬಾರಿ ಅವ್ರಿಗೆ ಒಮ್ಮೆ ಧ್ಯಾನಾಸಕ್ತರಾಗಿದ್ದಾಗೆ ಪುನಃ ಒಬ್ಬರು ಮಹಾತ್ಮರ ದರ್ಶನವಾಗುತ್ತೆ ಧ್ಯಾನದಲ್ಲಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ನನಗೆ ಮೊದಲನೇ ಬಾರಿ ಯಾರು ನನಗೆ ಹುಷಾರು ತಪ್ಪದಾಗೆ ನನಗೆ ಔಷಧಿಯನ್ನು ಕೊಡಿಸಿರ್ತಾರೋ ಅವರೇ ಇವರು ಅಂದರೆ ಫೇಸ್ ಅವ್ರನ್ನ ಗೊತ್ತಿಡಿತಾರೆ. ಅವ್ರು ಯಾರು ಅಂತ ಗೊತ್ತಾಗಲ್ಲ, ಬಟ್ ಮೊದಲನೇ ವ್ಯಕ್ತಿ 2 ವ್ಯಕ್ತಿ ಒಬ್ಬರೇ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ನು 3ನೇ ಸಲ ಅವ್ರಿಗೆ ಪುನಃ ಮತ್ತೆ ಅವರು ಅನಾರೋಗ್ಯಕ್ಕೆ ಈಡಾಗ್ತಾರೆ. ಅವಾಗೆ ಈ ವ್ಯಕ್ತಿಯೇ ಪುನಃ ಇನ್ನೊಬ್ಬರು ಮಹಾತ್ಮರು ಬಂದು ಅವ್ರಿಗೆ ಔಷಧಿಯನ್ನು ಕೊಡ್ತಾರೆ, ಮತ್ತು ಅವರು ಗುಣಮುಖರಾಗ್ತಾರೆ. ಕೊನೆಯದಾಗಿ ಏನು ಅಂತಂದರೆ ಅವರು ಯಾವಾಗ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗಿಬಿಟ್ಟು ಇಲ್ಲಿ ಬಂದು ಆ ವ್ಯಕ್ತಿಯನ್ನು ಥಿಯಾಸಫಿಕಲ್ ಸೊಸೈಟಿಯಲ್ಲಿ ನೋಡಿದಾಗೆ ಅವರು ಯಾರು ಅಂತ ಗೊತ್ತಿಡಿತಾರೆ. ಅವರೇ ಮಾಸ್ಟರ್ ಹುತೂಮಿಗಳಾಗಿರ್ತಾರೆ. ಅಂದರೆ ಅವರು ಚಿಕ್ಕ ವಯಸ್ಸಿನಲ್ಲಿನೇ ಅವ್ರಿಗೆ ಆಲ್ರೆಡಿ ಮಹಾತ್ಮರ ದರ್ಶನ ಕಾಣಿಸ್ಕೊಂಡ್ಬಿಟ್ಟಿರ್ತಾರೆ. ಅವರು ಇದು ಕೇವಲ ನಿಮಿತ್ತ ಮಾತ್ರ ಅನ್ನೋ ಥರ ಆಗೋಯ್ತು. ಇನ್ನು ಅವ್ರಿಗೆ ಥಿಯಾಸಫಿಕಲ್ ಸೊಸೈಟಿ ಸದಸ್ಯರಾಗೋದಕ್ಕೆ ಏನು ಪ್ರೇರಣೆ ಆಯಿತು ಅನ್ನೋದನ್ನು ನೋಡೋದಾದರೆ 1879ರಲ್ಲಿ ದಾಮೋದರ್ ಅವರು HP ಬ್ಲಾವಟ್ಸ್ಕಿ ಅವರು ಬರೆದಂಥ ಗ್ರಂಥವಾದ ಐಸಿಸ್ ಅನ್ವೀಲ್ಡ್ ಅನ್ನೋದನ್ನು ಓದ್ತಾರೆ. ಈ ಗ್ರಂಥ ಅವರ ಮೇಲೆ ಗಾಢವಾದ ಪ್ರಭಾವವನ್ನು ಬೀರುತ್ತೆ. ಏನಿತ್ತು ಆ ಪುಸ್ತಕದಲ್ಲಿ ಅಂತ ನೋಡಿದ್ರೆ, ಆ ಪುಸ್ತಕದಲ್ಲಿ ಪ್ರಾಚೀನ ಭಾರತದ ಮಹಿಮಾನ್ವಿತ ಚಿತ್ರಣವಿತ್ತು. ಇದು ಅವರ ಹೃದಯದಲ್ಲಿ ತಮ್ಮ ದೇಶ ನಿವಾಸಿಗಳನ್ನು ಉನ್ನತ ಜೀವನ ಪದ್ಧತಿಗೆ ಮುನ್ನಡೆಸುವ ಮತ್ತು ಆರ್ಯಾವರ್ತವನ್ನು ಅದರ ಪೂರ್ವ ವೈಭವಕ್ಕೆ ಹಿಂದಿರುಗಿಸುವಲು ಪ್ರಬಲ ಆಕಾಂಕ್ಷೆಯನ್ನು ಹುಟ್ಟುಹಾಕಿತು. ಅಂದರೆ ನಮ್ಮ ಭಾರತ ದೇಶದ ವೇದಗಳ ಸಾರಗಳನ್ನು ಗತವೈಭವವನ್ನು ಪುನಃ ನಾವು ನಮ್ಮ ದೇಶವಾಸಿಗಳಿಗೆ ಉಣಬಡಿಸಲು ಸಾಧ್ಯ ಆಗುತ್ತೆ ಅನ್ನೋ ಒಂದು ಆಕಾಂಕ್ಷೆ ಅವ್ರಿಗೆ ಐಸಿಸ್ ಅನ್ವೀಲ್ಡ್ ಅನ್ನೋ ಕೃತಿಯನ್ನು ಅಥವಾ ಗ್ರಂಥವನ್ನು ಓದಿದ ಮೇಲೆ ಅರಿವಾಗಿ ಅವ್ರಿಗೆ ಹೇಗಾದರೂ ಮಾಡಿ ನಾನು ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯನಾಗಬೇಕು ಅನ್ನೋ ಉತ್ಕಟವಾದ ಬಯಕೆ ಅವರಲ್ಲಿ ಮೂಡುತ್ತೆ.
ದಾಮೋದರ್ ಪ್ರಕಾರ ಅವರೇ ಹೇಳುವಂತೆ ಅವರು ಆರ್ಯ ಧರ್ಮದ ಅನುಯಾಯಿಯಾಗಿದ್ದರು ಮತ್ತು ವೇದವನ್ನು ಮಾನವರ ಎಲ್ಲ ಧರ್ಮಗಳ ಮೂಲ ಎಂದು ನಂಬಿದ್ದರು. ಥಿಯಾಸಫಿ ಅಧ್ಯಯನವು ಅವರನ್ನು ಉತ್ತಮ ಆರ್ಯನನ್ನಾಗಿ ಮಾಡಿತು ಎಂದು ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ, ನನ್ನ ಥಿಯಾಸಫಿ ಸೇರಿದ ಮೇಲೆ ನಾನು ಒಬ್ಬ ಉತ್ತಮ ಆರ್ಯನಾದೆ, ಅಂದರೆ ಅಷ್ಟು ಜ್ಞಾನವನ್ನು ಪಡೆದುಕೊಂಡೆ ಅಂತ ಹೇಳ್ತಾರೆ. ಋಷಿಗಳ ಬೋಧನೆಗಳಿಗೆ ಅವರು ಅಪಾರ ಗೌರವವನ್ನು ಹೊಂದಿದ್ದರು ಮತ್ತು ನೈತಿಕ ತತ್ವಗಳನ್ನು ಆಚರಣೆಗೆ ತರಲು ಪ್ರಯತ್ನಿಸಿದ್ದರು. ಈ ಎಲ್ಲ ಮಹಾತ್ಮರು ಹೇಳ್ದೇ ಎಲ್ಲ ತಮ್ಮ ಆಚರಣೆಯಲ್ಲಿ ತಂದುಬಿಟ್ಟಿದ್ದಾರೆ. ಅವ್ರು ಯಾವತ್ತೂ ನಾನು ಹಾಗೆ ಮಾಡಿದೆ ಅಂತ. ಈಗ ನಾವು ಅವರ ಅನುಭವಗಳನ್ನು ಓದಿ ನಾವು ಅವ್ರು ಹೀಗಿದ್ದರೂ ನಾವು ಅದನ್ನು ಪಾಲಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಹೊರತು ಇನ್ನೂ ಆಚರಣೆಗೆ ಅನುಷ್ಠಾನದಲ್ಲಿ ಎಷ್ಟು ತಂದೀವೋ ಅನ್ನೋದನ್ನು ನಮಗೆ ನಾವೇ ಪ್ರಶ್ನೆ ಹಾಕ್ಕೋಬೇಕಾಗುತ್ತೆ. ಜಾತಿಗತ ಭೇದಗಳಿಗಿಂತ ಸಾರ್ವತ್ರಿಕ ಸಹೋದರತ್ವವನ್ನು ಒತ್ತಿ ಹೇಳಿದರು. ಪ್ರತಿಯೊಬ್ಬ ಮಹಾತ್ಮರು ಕೂಡ ಮೊದಲನೇ ಉದ್ದೇಶವಾಗಿರೋಂಥ ಸಾರ್ವತ್ರಿಕ ಸಹೋದರತ್ವವನ್ನು ಒತ್ತಿ ಹೇಳ್ತಿದ್ದಾರೆ. ನಾವು ಮೊದಲನೇ ಉದ್ದೇಶವನ್ನು ಪಾಲಿಸ್ತಿರೋದ್ರಲ್ಲಿನೇ ಇನ್ನೂ ಇದ್ದೀವಿ ಹೊರತು ಇನ್ನು ಮುಂದಿನದಕ್ಕೆ ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇನ್ನು ಇವರು ಥಿಯಾಸಫಿಕಲ್ ಸೊಸೈಟಿ ಹೇಗೆ ಸೇರಿದರು ಅಂತಂದರೆ, ಐಸಿಸ್ ಅನ್ವೀಲ್ ಓದಿದ ನಂತರ ದಾಮೋದರ್ ಅವರು ಥಿಯಾಸಫಿಕಲ್ ಸೊಸೈಟಿಯನ್ನು ಹುಡುಕೊಂಡು ಹೋಗ್ತಾರೆ ಎಲ್ಲಿದೆ ಅಂತ ಹೇಳಿಬಿಟ್ಟು. ತಕ್ಷಣವೇ ಅವರು 1879 ಜುಲೈ 23 ಸದಸ್ಯರಾಗೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಮತ್ತು ಆಗಸ್ಟ್ 3 ಬಾಂಬೆಯಲ್ಲಿ, ಅದಿನ್ನೂ ಅಡಿಯಾರ್ಗೆ ಸ್ಥಳಾಂತರಗೊಂಡಿರಲಿಲ್ಲ, ಬಾಂಬೆಯಲ್ಲಿ ಅವ್ರಿಗೆ ಆಲ್ಕಾಟ್ ಅವರಿಂದ ದೀಕ್ಷೆಯನ್ನು ಪಡಿತಾರೆ. ಇನ್ನು ಆಲ್ಕಾಟ್ ಅವರ ತಮ್ಮ ದಿನಚರಿಯಲ್ಲಿ ಬರೀತಾರೆ, ಆಗ ದಾಮೋದರ್ ಮಾಳ್ವಂಕರ್ ಅವರು ಹೇಗೆ ನೋಡೋದಕ್ಕೆ ಕಾಣಿಸ್ತಾ ಇದ್ರು ಅಂತ ಹೇಳಿಬಿಟ್ಟು. ಅಂದರೆ ಆಗಸ್ಟ್ 3 ಅವ್ರು ಯಾವ ರೀತಿ ಬಂದರು ಅಂತಂದರೆ, ಅದು ಮಳೆಗಾಲ, ಬಿಳಿಯ ರಬ್ಬರ್ ದಿರಿಸು ಟೋಪಿ ಧರಿಸಿ ಲಾಟೀನು ಹಿಡಿದ ಆ ಸಣಕಲ ಹುಡುಗ ನಮ್ಮನ್ನು ಕಾಣಲು ಸಂಜೆಯ ವೇಳೆ ಬರುತ್ತಿದ್ದ. ಅಂದರೆ ಅವರ ಭೌತಿಕ ದೇಹದ ಆಕಾರ ಯಾವ ರೀತಿ ಇತ್ತು ಅಂತ ಅವ್ರು ಹೇಳ್ತಾರೆ. ಅಂದರೆ ಅವರು ಅಷ್ಟೊಂದು ಕೃಶರಾಗಿ ಅಥವಾ ತೆಳ್ಳಿಗೆ ಇದ್ದರು ಅಂಥೇಳಿ. ಬ್ಲಾವಟ್ಸ್ಕಿ ತಿಳಿಸಿದಂತೆ ಆತ ನಡೆದು ಬರುತ್ತಿದ್ದರೆ ಆತನ ಕಾಲುಗಳು 2 ಪೆನ್ಸಿಲ್ ಕಡ್ಡಿಗಳಂತೆ ಕಾಣಿಸುತ್ತಿದ್ದವು. ಈಗ ನಾವು ಲೆಕ್ಕ ಹಾಕ್ಕೋಬೋದು ಅವರು ಎಷ್ಟು ಕೃಶರಾಗಿ ತೆಳ್ಳವಾಗಿ, ಅಥವಾ ದೇಹನೇ ಕಾಲುಗಳೇ ಇನ್ನು ಪೆನ್ಸಿಲ್ ಕಡ್ಡಿಗಳಂತಂದರೆ ಇನ್ನು ಎಷ್ಟು ಕೃಶವಾಗಿದ್ದರು ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಮುಂದೆ ಆತನೊಬ್ಬ ಮಹಾತ್ಮನಾಗುವ ನಂಬಿಕೆ ಆಗ ಇರಲಿಲ್ಲ. ಬ್ಲಾವಟ್ಸ್ಕಿ ಇವ್ರಿಗೆ, ಆಲ್ಕಾಟ್ ಅವ್ರಿಗೇ ಅವರೊಬ್ರು ಇಷ್ಟು ಮಹಾತ್ಮರಾಗ್ತಾರೆ ಅಂತ ನಂಬೋದಕ್ಕೇ ಸಾಧ್ಯ ಇಲ್ಲ ನನಗೆ ಅಂತ ಅವರೇ ಬರೀತಾರೆ. ಮುಂದೆ ತಿಳಿಸ್ತಾರೆ, ಆತನದು ಬಾಲಕಿಯಂತಹ ಕೋಮಲ ಶರೀರವಿದ್ದರೂ ನಾನು ಎಬ್ಬಿಸಿ ಮಲಗಲು ಕಳಿಸುವವರೆಗೂ ರಾತ್ರಿ ಇಡೀ ಕುಳಿತು ಬರೆಯುತ್ತಿದ್ದರು. ಅಷ್ಟು ಕೃಶ ದೇಹವಾಗಿದ್ದರೂ ನಾವು ನೋಡಿದ್ರೆ ದೇಹದಲ್ಲಿ ಶಕ್ತಿ ಇಲ್ಲದೆ ಅನ್ನೋಂಥ ವ್ಯಕ್ತಿ ಕೂಡ ಅವ್ರು ಎದ್ದು ಹೋಗಿ ಮಲಗು ಅಥವಾ ರೆಸ್ಟ್ ತಗೋ ಅನ್ನೋವರೆಗೂ ಅವರು ಕೆಲಸದಲ್ಲಿ ಕಾರ್ಯನಿರತರಾಗಿರ್ತಿದ್ರಂತೆ. ಯಾವ ಮಗುವು ತಂದೆ ತಾಯಿಗೆ ತೋರಿಸದ ವಿಧೇಯತೆ, ಯಾವ ಮಗುವು ಸಾಕು ತಾಯಿಗೆ ತೋರಿಸದ ನಿಸ್ವಾರ್ಥ ಪ್ರೇಮವನ್ನು ಅವರು HPB ಅವರಿಗೆ ತೋರಿಸುತ್ತಿದ್ದರು. ಈಗ ಹುಟ್ಟಿದ ಮಕ್ಕಳೇ ತಮ್ಮ ಪೋಷಕರಿಗೆ ಗೌರವವನ್ನು ಕೊಡೋದಿಲ್ಲ, ಆದರೆ ಆಗಿನ ಕಾಲದಲ್ಲಿ ಅವರು ಅಷ್ಟು ವಿಧೇಯತೆ ಮತ್ತು ಶ್ರದ್ಧೆಯಿಂದ ಅವರ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ರಂತೆ. ಆಕೆಯ ಅಂದರೆ HPB ಅವರ ಚಿಕ್ಕ ಮಾತು ಅವರಿಗೆ ಆದೇಶವಾಗಿತ್ತು. ಅದನ್ನು ಪಾಲಿಸಲು ತಮ್ಮ ಜೀವನವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದರು ಎಂದಿದ್ದಾರೆ ಆಲ್ಕಾಟ್ ಅವರು. ಅಂದರೆ ಅವರು ಎಷ್ಟು ಶ್ರದ್ಧಾವಂತರಾಗಿದ್ದರು ಅಂತೇಳ್ಬಿಟ್ಟು ಹೇಳೋದಕ್ಕೆ ಆಲ್ಕಾಟ್ ಅವರು ತಮ್ಮ ದಿನಚರಿಯಲ್ಲಿ ಹೀಗೆ ಬರೆದಿದ್ದಾರೆ. ಬಹುಶಃ ಇವರ ಈ ನಿಸ್ವಾರ್ಥ ಸೇವೆ ಅಥವಾ ಈ ಪರಿಶ್ರಮದ ಕೆಲಸದಿಂದನೇ ಅವ್ರಿಗೇನು ಮಾಡಿದ್ರು ಅಂತಂದರೆ, ಥಿಯಾಸಫಿಕಲ್ ಸೊಸೈಟಿಗೆ ಸೇರಿದ ತಕ್ಷಣವೇ ದಾಮೋದರ್ ಬಾಂಬೆಯಲ್ಲಿ ತಾತ್ಕಾಲಿಕ ಮುಖ್ಯ ಸ್ಥಾನದಲ್ಲಿ ಕೆಲಸ ಮಾಡಲು ಮುಂದೆರಾದರು ಅಥವಾ ಸಿದ್ಧರಾಗ್ತಾರೆ. 1879 ಅಕ್ಟೋಬರಲ್ಲಿ ಸ್ಥಾಪನೆಯಾದ ದಿ ಥಿಯಾಸಫಿಸ್ಟ್ ನಿಯತಕಾಲಿಕ ಸೇವೆ ಸಲ್ಲಿಸಲು ಸಿದ್ಧರಾಗ್ತಾರೆ. ದಿ ಥಿಯಾಸಫಿಸ್ಟ್ ನಿಯತಕಾಲಿಕಕ್ಕಾಗಿ ದಾಮೋದರ್ ಅವರು ಅನೇಕ ಲೇಖನಗಳನ್ನು ಬರೀತಾರೆ, ಪುಸ್ತಕ ವಿಮರ್ಶೆಗಳನ್ನು ಬರೀತಾರೆ, ಮುಕ್ತ ಪತ್ರಗಳನ್ನು ಬರೀತಾರೆ.
ಕೊಡುಗೆದಾರರ ಪತ್ರಿಕೆಗಳಿಗೆ ಚಿಂತನಶೀಲ ಪ್ರತಿಕ್ರಿಯೆಗಳನ್ನು ಕೂಡ ಬರೀತಾರೆ. ಅವರು ಪ್ರತಿದಿನ ಬೆಳಗ್ಗೆ 5ರಿಂದ ರಾತ್ರಿ 2 ಗಂಟೆಯವರೆಗೂ ಕೆಲಸ ಮಾಡ್ತಾಯಿದ್ರಂತೆ. ಅಂದರೆ ಕೇವಲ 3 ತಾಸು ಅವ್ರಿಗೆ ವಿಶ್ರಾಂತಿ. ನಾವು ಬರೀ 3 ತಾಸು ಉಲ್ಟಾ, ನಾವು 3 ತಾಸು ಕೆಲಸ ಮಾಡ್ತೀವೋ ಇಲ್ವೋ, ಹೇಳ್ಕೊಳ್ಳೋದು ಮಾತ್ರ 30 ಸರಿ ಹೇಳ್ಕೊಳ್ತಾ ಇರ್ತೀವಿ. ಅವರು ಬರೆದ ಪ್ರಮುಖ ಗ್ರಂಥಗಳು ಯಾವುವು ಅಂದರೆ ದ ವೇದಾಂತ ಸಾರ, ಇದರಲ್ಲಿ ವೇದಾಂತಗಳ ಮುಖ್ಯ ತತ್ವಗಳಿದ್ದಾವೆ, ಸಾಂಖ್ಯದ ದ್ರವ್ಯ, ಪುರುಷದ ದ್ವಂದ್ವ, ಒನ್ ಲೈಫ್ ಪರಿಕಲ್ಪನೆಯ ಸಮನ್ವಯಿಸುವ ವಿಶ್ಲೇಷಣೆ ಇದರಲ್ಲಿದೆ, ಶಂಕರ ಅದ್ವೈತ ಮತ್ತು ಎಸೋಟರಿಕ್ ಬೌದ್ಧ ಅರ್ಹತತ್ವದ ತಾತ್ವಿಕ ಏಕಸೂತ್ರವಾದ ಪ್ರತಿಪಾದನೆ. ಇದು ವೇದಾಂತ ಸಾರ ಪುಸ್ತಕದಲ್ಲಿ ಇರೋದು. ಇನ್ನೊಂದು ದ ಫಿಲಾಸಫಿ ಆ್ಯಂಡ್ ಸೈನ್ಸ್ ಆಫ್ ವೇದಾಂತಿಕ್ ರಾಜಯೋಗದ ತತ್ವಶಾಸ್ತ್ರ ಮತ್ತು ವಿಧಿ ಅನ್ನೋದನ್ನು ಬರೀತಾರೆ. ಕಾಂಟೆಂಪ್ಲೇಷನ್ ಭಾಗ 1 ಭಾಗ 2 ಅಂದರೆ ಧ್ಯಾನಾಭ್ಯಾಸದ ಆಂತರ್ಯಾರ್ಥ ಮತ್ತು ಮಾರ್ಗ ಅನ್ನೋದನ್ನು ಬರೀತಾರೆ. ಇವು ಅವರು ಬರೆದಂಥ ಮುಖ್ಯ ಕೃತಿಗಳಲ್ಲಿ ಕೆಲವೊಂದು ಆಗಿದ್ದಾವೆ. ಇನ್ನು ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಈಗಾಗಲೇ ಆಧ್ಯಾತ್ಮಿಕಕ್ಕೆ ಅವರು ಒಲವನ್ನು ತೋರಿಸಿದ್ರು ಅಂತ ಹೇಳೋದ್ರಲ್ಲೇ, ಅದ್ರ ಜೊತೆಗೆ ಇವರು ಆಗಿನ ಕಾಲದಲ್ಲಿ ಸಮಾಜದ ಉನ್ನತ ವರ್ಗದ ಬ್ರಾಹ್ಮಣ ಜಾತಿಗೆ ಸೇರಿದವರಾಗಿದ್ದರು. ಅಂದರೆ ಇವರು ಆಧ್ಯಾತ್ಮಿಕ ಜೀವನವನ್ನು ಅಳವಡಿಸ್ಕೊಂಡು ನಾನು ಸನ್ಯಾಸಿ ಆಗ್ತೀನಿ ಅಂತ ಅವ್ರ ತಂದೆ ಹತ್ರ ಅನುಮತಿ ಪಡಿತಾರೆ. ಬಟ್ ಅದ್ರ ಜೊತೆಗೆ ಇವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೊರಟ್ಬಿಟ್ಟು ತಮ್ಮ ಜಾತಿಯನ್ನೇ ತ್ಯಜಿಸ್ತಾರೆ. ಇದು ಅಷ್ಟೊಂದು ಆಗಿನ ಕಾಲಕ್ಕೆ ಹೋಲಿಸಿದರೆ ಅಷ್ಟು ಸರಳವಾದ ವಿಷಯ ಇದ್ದಿಲ್ಲ. ಅಲ್ಲಿ ಆಗಿನ ಕಾಲದಲ್ಲಿ ಜಾತಿ ಪದ್ಧತಿಗೆ ಎಷ್ಟು ಮಹತ್ವ ಕೊಡ್ತಾಯಿದ್ರು ಅಂತ ನಾವು ಈಗಾಗಲೇ ತಿಳ್ಕೊಂಡಿರ್ತೀವಿ. ಅಂಥದ್ರಲ್ಲಿ ಇವರು ತಮ್ಮ ಜಾತಿಯನ್ನೇ ತ್ಯಜಿಸಿಬಿಡ್ತಾರೆ. ಅಲ್ಲದೆ 1880ರಲ್ಲಿ ಅವರು ಸಿಲೋನ್ ಅಂದರೆ ಈಗಿನ ಶ್ರೀಲಂಕಾ ದೇಶಕ್ಕೆ HPB ಮತ್ತು ಆಲ್ಕಾಟ್ ಅವರೊಂದಿಗೆ ಹೋಗಿರ್ತಾರೆ. ಅಲ್ಲಿ ಹೋದಾಗ ಅವರು ಬೌದ್ಧ ಧರ್ಮವನ್ನು ಇದು ಆಗಿ ಔಪಚಾರಿಕವಾಗಿ ಸ್ವೀಕರಿಸ್ತಾರೆ. ಈ ನಿರ್ಧಾರ ಏನು ಮಾಡುತ್ತೆ, ಅವರ ಕುಟುಂಬದವರಲ್ಲಿ ಅಥವಾ ಮೊದಲೇ ಅವರು ಹಿಂದೂ ಸಂಪ್ರದಾಯಗಳಾಗಿರ್ತಾರೆ, ಅವರಲ್ಲಿ ತೀವ್ರ ಅಸಮಾಧಾನ, ಅವರ ಕುಟುಂಬಸ್ಥರಲ್ಲಿ ತೀವ್ರ ಅಸಮಾಧಾನವನ್ನು ಮೂಡಿಸುತ್ತೆ. ಅವ್ರು ಹೇಳ್ತಾರೆ, ಇಲ್ಲ ನೀನು ಪುನಃ ಬೌದ್ಧ ಧರ್ಮವನ್ನು ಬಿಟ್ಬಿಟ್ಟು ಹಿಂದೂ ಧರ್ಮಕ್ಕೆ ವಾಪಸ್ ಬಾ ಅಂತ ಹೇಳ್ತಾರೆ. ಆದರೆ ದಾಮೋದರ್ ಅವರು ಅದಕ್ಕೆ ಒಪ್ಕೊಳ್ಳದೆ ನಿರಾಕರಿಸ್ತಾರೆ. ಇದರಿಂದ ಏನಾಯಿತು, ಅವರು ತಮ್ಮ ಕುಟುಂಬಸ್ಥರಿಂದ ವೈರತ್ವವನ್ನು ಕಟ್ಕೊಳ್ಬೇಕಾಗುತ್ತೆ. ಅಲ್ಲದೆ ಅವರೆಲ್ಲ ಕುಟುಂಬಸ್ಥರು ಸೊಸೈಟಿಯಿಂದ ದೂರ ಸರಿದ್ಬಿಡ್ತಾರೆ. ದಾಮೋದರ್ ಅವರು ಆದ್ರೂ ಎದೆಗುಂದದೆ ಏನು ಮಾಡ್ತಾರೆ, ಅವರು ಪೂರ್ವ ನಿರ್ಧರಿತ ವಿವಾಹ, ಅವ್ರ ಪತ್ನಿ ಮುಂಚೆ ಏನಿರ್ತಾರಲ್ವ ಅವರದ್ದು ಜವಾಬ್ದಾರಿ ಇವ್ರ ಮೇಲೆ ಇರೋದಕ್ಕೆ ಅವರು ತಮ್ಮ ವೈಯಕ್ತಿಕ ಆಸ್ತಿಯಾಗಿದ್ದ 50,000ವನ್ನು ಆ ಮಹಿಳೆ ಅಥವಾ ತಮ್ಮ ಹೆಂಡತಿಯ ಹೆಸರಿಗೆ ಬರೆದು ಕೊಡ್ತಾರೆ ಜೀವನ ನಿರ್ವಹಣೆಗಾಗಿ. ಇಲ್ಲಿ ಒಂದು ಮೆಚ್ಚಬೇಕಾದಂದರೆ ಅವ್ರ ಹೆಂಡತಿ ಕೂಡ ಅವರ ಈ ನಿರ್ಧಾರಕ್ಕೆ ಸಮ್ಮತಿಸ್ತಾರೆ. ಅದು ಅಷ್ಟು ಸುಲಭವಾದ ವಿಷಯ ಅಲ್ಲ ಆಗಿನ ಕಾಲದಕ್ಕೆ, ಅದು ಬ್ರಾಹ್ಮಣ ಪದ್ಧತಿಯಲ್ಲಿ. ಇದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಕೊನೆಗೆ ಅವರು ಏನು ಮಾಡ್ತಾರೆ, ಅವರ ಹೆಂಡತಿಯವರು ತಮ್ಮ ಜೀವಿತ ಅವರು 60 ವರ್ಷ ಬದುಕ್ತಾರೆ. ಆ 60 ವರ್ಷ ಕೂಡ ಅವರು ಸೌಭಾಗ್ಯವತಿಯಾಗಿಯೇ ಬದುಕ್ತಾರೆ. ಅದು ನೋಡಿದ್ರೆ 18ನೇ ಶತಮಾನದಲ್ಲಿ ನಮಗೆಲ್ಲ ಗೊತ್ತಿರೋದ್ರಿಂದ, ಅಥವಾ ವಿಧವೆ ಅಂತ ಏನಾದರೂ ಗೊತ್ತಾದರೆ ಬ್ರಾಹ್ಮಣ ಪದ್ಧತಿಯಲ್ಲಿ ಎಷ್ಟೊಂದು ಕಟ್ಟುಪಾಡುಗಳನ್ನು ಅವರು ಆಚರಿಸಬೇಕಾಗಿತ್ತು. ಅಂಥದ್ರಲ್ಲೂ ಕೂಡ ಅವರು 60 ವರ್ಷ ಸೌಭಾಗ್ಯವತಿಯಾಗಿಯೇ ಬದುಕ್ತಾರೆ. ಇನ್ನು ಇವರು ಸೊಸೈಟಿಗೆ ದಾಮೋದರ್ ಅವರು ಥಿಯಾಸಫಿಕಲ್ ಸೇರುವ ವಿಶೇಷ ಪ್ರೇರಣೆ ಅವರ ಬಾಲ್ಯದಲ್ಲಿ ಕಂಡಂಥ 3 ಮಹಾನ್ ವ್ಯಕ್ತಿಗಳಂತ ಈಗಾಗಲೇ ನಾನು ತಿಳಿಸಿದೆ. ಅದರಲ್ಲಿ ಅವರು ಕುತುಮಿ ಗುರುಗಳು ಅಂತ ಗುರುತಿಸಿದ್ದೇ ಒಂದು ಮಹತ್ವದ ವಿಷಯವಾಗಿತ್ತು. ಇನ್ನು ಇವರು ಇನ್ನೊಂದು ಸರಿ ಮತ್ತೆ ನವೆಂಬರ್ 1883ರಲ್ಲಿ ದಾಮೋದರ್ ಅವರು ಆಲ್ಕಾಟ್ ಅವರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಮಹಾರಾಜರ ಅತಿಥಿಗಳಾಗಿ ಇರ್ತಾರೆ. ಅಲ್ಲಿ ಹೋಗಿದ್ದಾಗ ಏನಾಗುತ್ತೆ, ದಾಮೋದರ್ ಅವರು ಕೆಲವು ದಿನಗಳ ಕಾಲ ಕಣ್ಮರೆ ಆಗಿಬಿಡ್ತಾರೆ. ಆಲ್ಕಾಟ್ ಅವ್ರಿಗೆ ಒಂಥರ ಗಾಬರಿ ಆಗಿಬಿಟ್ಟು HPB ಅವ್ರಿಗೆ ಟೆಲಿಗ್ರಾಮ್ ಮಾಡ್ತಾರೆ, ಹಿಂಗೆ ದಾಮೋದರ್ ಅವರು ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ರು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಆಗ HPB ಅವರು ಮತ್ತೆ ಉತ್ತರ ಬರೀತಾರೆ, ಇಲ್ಲ ನೀವೇನು ಗಾಬರಿ ಪಡಬೇಡಿ, ಅವ್ರವ್ರ ಗುರುಗಳ ಹತ್ರ ಹೋಗಿದ್ದಾರೆ, ಹಿಂದಿರುಗಿ ಬರ್ತಾರೆ ಅಂತೇಳ್ಬಿಟ್ಟು ಮರು ಟೆಲಿಗ್ರಾಮನ್ನು
ಕಳಿಸ್ತಾರೆ. ಅದರಂತೆ ದಾಮೋದರ್ ಕೆಲಗಳ ದಿನಗಳ ನಂತರ ವಾಪಸ್ ಆಗ್ತಾರೆ. ಅದನ್ನು ಇವರು ಆಲ್ಕಾಟ್ ಅವರೇ ಬರೀತಾರೆ. ಆಗ ಅವರಲ್ಲಿ ತೀವ್ರ ಬದಲಾವಣೆಯಾಗಿದ್ದು ಕಾಣಿಸಿತು. ಹಿಂದಿನ ಸಣಕಲ ಶರೀರ, ನಾಚಿಕೆ ಸ್ವಭಾವ ಹೋಗಿ ಗಾಂಭೀರ್ಯ, ಧೈರ್ಯ, ದೃಢತೆ ಬಂದಿದ್ದು ಈತ ಹಿಂದಿನ ದಾಮೋದರನೇ ಎನ್ನುವಷ್ಟು ಅವರು ಬದಲಾಗಿದ್ದರು. ಮುಂದೆ ಅವ್ರು ಹೇಳ್ತಾರೆ, ಇವರು ಮಹಾತ್ಮರ ಆಶ್ರಮದಲ್ಲಿ ಯಾವುದೋ ತರಬೇತಿ ಪಡೆಯಲು ಹೋಗಿದ್ದಾರೆ ಅಂತ ತಿಳಿಯಿತು ಅಂತೇಳ್ಬಿಟ್ಟು ಆಲ್ಕಾಟ್ ಅವರು ತಮ್ಮ ದಿನಚರಿಯಲ್ಲಿ ಬರೀತಾರೆ. ಇನ್ನು ಕೊನೆಯದಾಗಿ ಇಷ್ಟಾದಮೇಲೆ ದಾಮೋದರವರು ಹೆಚ್ಚಿನ ಕಾಲದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಅದರ ಜೊತೆಗೆ 1885ರಲ್ಲಿ ಫೆಬ್ರವರಿ 3ರಂದು ಅವರು ಅಡಿಯಾರ್ನಿಂದ ತಮ್ಮ ಮಾಸ್ಟರ್ನ ಅನುಮತಿ ಪಡೆದುಬಿಟ್ಟು ಅವರು ಟಿಬೆಟ್ಗೆ ಹೋಗ್ತಾರೆ. ಅವರ ಅಂತಿಮ ಡೈರಿ ದಾಖಲೆ ಹೀಗಿದೆ. ಅಂದರೆ ಅವರು ಕೊನೆಯವರೆಗೂ ನಾನು ಏನಾದರೂ ಅಂತ ಅದು ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ವಿಚಾರ ಹೇಳ್ತಾರೆ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ಇವರು ತಮ್ಮ ಅಂತಿಮ ಡೈರಿ ಏನು ಬರೀತಾರೆ ಅಂತಂದರೆ, ಬೆಳಗ್ಗೆ ಬಾತ್ ಅಂದರೆ ಅನ್ನ ತೆಗೆದುಕೊಂಡ್ಬಿಟ್ಟು ಅಲ್ಲಿಂದ ಕಾಕಂಬಿಯಿಂದ ಏಕಾಂಗಿಯಾಗಿ ಅವರು ಹಿಮಾಲಯದ ಕಡೆಗೆ ಟಿಬೆಟ್ ಕಡೆಗೆ ಹೋಗ್ತಾರೆ. ತಾವು ತೊಗೊಂಡೋಗಿರೋ ವಸ್ತುಗಳನ್ನು ಕೂಡ ಅವ್ರು ಕರ್ಕೊಂಡೋಗಿರೋ ಕೂಲಿಗಳ ಜೊತೆಗೆ ವಾಪಸ್ ಕಳಿಸ್ಬಿಡ್ತಾರೆ. ಮುಂದೆ ಅವರು ಎಲ್ಲಿಗೆ ಹೋದ್ರು ಏನಾದರೂ ಅಂತ ಅವ್ರ ಕೂಲಿಗಳಿಗೂ ಸಹ ಗೊತ್ತಾಗಲ್ಲ. ಕೆಲವರು ಹೇಳಿದ್ರು ಮರಣ ಹೊಂದಿದ್ರು ಅಂತ. ಬಟ್ ಆಮೇಲೆ ಹೇಳ್ತಾರೆ ಇವರು HPB ಅವರು, ಅವರು ನನ್ನ ಅಂತರ್ಧ್ಯಾನದಲ್ಲಿ ನನಗೆ ಅವರು ಕಾಣಿಸ್ಕೊಂಡ್ರು ಅನ್ನೋದನ್ನು ಸಹ ಹೇಳ್ತಾರೆ. ದಾಮೋದರರ ಜೀವನ ಚರಿತ್ರೆಯ ಮುಂದಿನ ಪುಟಗಳು ಮೌನವಾಗಿದ್ದರೂ ಥಿಯಾಸಫಿಕಲ್ ಪರಂಪರೆಯಲ್ಲಿ ಅವರ ಗುರುವಿನ ಸಮೀಪ ಶಾಶ್ವತ ಸೇರ್ಪಡೆ ಪಡೆದ ಚೇಲರಾಗಿಯೇ ಅಥವಾ ಶಿಷ್ಯರಾಗಿಯೇ ನಮಗೆಲ್ಲರಿಗೂ ನಾವು ಅವರನ್ನು ನೆನಪಿಸ್ಕೊಳ್ತೀವಿ. ದಾಮೋದರವರು ಹೇಳ್ತಾರೆ, ದಾಮೋದರ್ ಟಿಬೆಟ್ ಪ್ರಯಾಣ ಮುಖ್ಯ ಪ್ರೇರಣೆ ಮಹಾತ್ಮರ ಅಸ್ತಿತ್ವವನ್ನು ಸಾಬೀತು ಮಾಡುವುದು ಮತ್ತು HP ಬ್ಲಾವಟ್ಸ್ಕಿಯ ಮಾನವನ್ನು ರಕ್ಷಿಸುವುದಾಗಿತ್ತು. ಅವರು ಬ್ಲಾವಟ್ಸ್ಕಿಗೆ ಹೇಳಿದ್ದು, ಅವರೇ ಹೇಳ್ದಂಗೆ, ನಾನು ನಿಮ್ಮ ಸಲುವಾಗಿ ಹೋಗುತ್ತಿದ್ದೇನೆ. ಮಹಾ ಚೌಹಾನ್ ನನ್ನ ಸೇವೆಗಳನ್ನು ಮತ್ತು ಭಕ್ತಿಯಲ್ಲಿ ತೃಪ್ತಿ ಹೊಂದಿದ್ದರೆ ಮಾಸ್ಟರ್ಗಳು ಅಸ್ತಿತ್ವದಲ್ಲಿದ್ದಾರೆ ಎಂದು ಸಾಬೀತುಪಡಿಸುವ ಮೂಲಕ ನಿಮ್ಮನ್ನು ಸಮರ್ಥಿಸುವ ಅನುಮತಿಯನ್ನು ಅವರು ನನಗೆ ನೀಡಬಹುದು. ಈಗಾಗಲೇ ಬೆಳಿಗ್ಗೆ ಸೋದರಿ ಇವರು ಜ್ಯೋತಿ ನಾಗೇಶ್ ಅವರು ಹೇಳ್ದಂಗೆ, ಆಗಿನ ಕಾಲದಲ್ಲಿ ವಿಜ್ಞಾನವೇ ಮುಂದುವರೆದಿತ್ತು. ಇವನ್ನೆಲ್ಲ ಮೂಢನಂಬಿಕೆಗಳು ಅಂತಲೇ ಕೇಳ್ಕೊಳ್ಳೋ ಕಾಲ. ಆಗ ಅವರು ಅದನ್ನು ಜನ ಏನು ಅಂದ್ಕೊಂಡಿದ್ದಾರೆ ಅನ್ನೋದನ್ನು ತಪ್ಪು, ನೀವು ಬ್ಲಾವಟ್ಸ್ಕಿ ಅವ್ರು ಹೇಳಿರೋದು ಸರಿ ಅಂತ ನಾನು ಪ್ರೂವ್ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ನು ದಾಮೋದರ್ ಅವರು ಒಬ್ಬರು ಪ್ರವರ್ತಕ ಥಿಯಾಸಫಿಸ್ಟ್ ಆಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕ ಸಾಧನೆ, ತ್ಯಾಗ ಮತ್ತು ನಿರ್ವಿಕಾರ ಸೇವೆಯ ಉತ್ಕೃಷ್ಟ ಉದಾಹರಣೆಯಾಗಿದ್ದರು. ಅವರ ಜೀವನವು ಸಾಮಾಜಿಕ ಸಂಪ್ರದಾಯಗಳನ್ನು ಮೀರಿ ಸಾರ್ವತ್ರಿಕ ತತ್ವಗಳ ಅನ್ವೇಷಣೆಯಲ್ಲಿ ವೈಯಕ್ತಿಕ ಬಲಿದಾನಗಳನ್ನು ಮಾಡುವ ಧೈರ್ಯವನ್ನು ತೋರಿಸುತ್ತದೆ. ಅವರೆಲ್ಲ ಯಾರು ಹೇಳಿ ತೋರಿಸಲಿಲ್ಲ ಹೊರತು ಅವೆಲ್ಲ ಮಹಾತ್ಮರು ನಮಗೆ ಮಾಡಿಯೇ ತೋರಿಸಿದರು. ಕೃತಿಯಲ್ಲಿ ಆಚರಣೆಯಲ್ಲಿ ತಂದರು ಅಥವಾ ಬರೀ ಬಾಯಿ ಮಾತಿನಿಂದ ಅವರು ಹೇಳಲಿಲ್ಲ. ಇನ್ನು ದಾಮೋದರ್ ಅವರ ಹೇಳಿದಂತೆ ಅವರ ಕೆಲವು ಸಿದ್ಧಾಂತಗಳನ್ನು ಅವನ್ನು ನೋಡೋದಾದರೆ ನಾವು, ಮಾಲ್ವಂಕರ ಕೇಂದ್ರೀಯ ಬೋಧನೆಯು ಸಾರ್ವತ್ರಿಕ ಸಹೋದರತ್ವದ ಸಿದ್ಧಾಂತವಾಗಿದೆ. ಎಲ್ಲರೂ ಈ ಮೊದಲೇ ಹೇಳ್ದಂಗೆ ಪ್ರತಿಯೊಬ್ಬರೂ ಕೂಡ ಸಾರ್ವತ್ರಿಕ ಸಹೋದರದ ಸಿದ್ಧಾಂತವನ್ನೇ ಮೊಟ್ಟ ಮೊದಲು ನಾವು ಪಾಲಿಸಬೇಕು ಅಂತ ಪ್ರತಿಯೊಬ್ಬ ಮಹಾತ್ಮರು ಕೂಡ ನಮಗೆ ಹೇಳಿದ್ದಾರೆ. ಅವರ ಪ್ರಕಾರ ಸಾರ್ವತ್ರಿಕ ಪ್ರೀತಿಯ ಅರಿವಿನಿಂದ ಮಾಯೆಯ ಸಂಕೋಲೆಗಳಿಂದ ಮುಕ್ತಿ ಸಾಧ್ಯವಾಗುತ್ತದೆ. ಅಂದರೆ ನಾವು ಯಾವಾಗ ಎಲ್ಲರೂ ಸಮ, ಎಲ್ಲರನ್ನು ಒಂದೇ ಭಾವ ಒಂದೇ ಅನ್ನೋ ದೃಷ್ಟಿಯಲ್ಲಿ ನೋಡೋದಕ್ಕೆ ಪ್ರಾರಂಭ ಮಾಡ್ತೀವಿ, ಆಗ ನಾವು ನನ್ನದು ಅನ್ನೋ ಸಂಕೋಲೆಗಳಿಂದ ಸ್ವಲ್ಪ ಬಿಡುಗಡೆಯನ್ನು ಹೊಂದುತ್ತಾ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈ ಸಿದ್ಧಾಂತವು ಕೇವಲ ಸೈದ್ಧಾಂತಿಕ ಪರಿಕಲ್ಪನೆಯಲ್ಲ, ಬದುಕಿನಲ್ಲಿ ಪ್ರಾಯೋಗಿಕವಾಗಿ ಅನುಸರಿಸಬೇಕಾದ ನಿಯಮವಾಗಿದೆ. ಇದು ಒಂದೇ ಕಡೆ ಎಲ್ಲೋ ಓದಿ ನಾವು
ಇದನ್ನು ಕೊಂಡ್ಕೊಳ್ಳೋಕ್ಕೆ ಆಗೋಲ್ಲ. ನಾವು ಪ್ರತಿದಿನ ಪ್ರತಿ ಕ್ಷಣ ಎಚ್ಚರಿಕೆಯಿಂದ ಇದನ್ನು ನಾವು ಆಚರಣೆಯಲ್ಲಿ ತರಬೇಕಾಗುತ್ತೆ. ಸಾರ್ವತ್ರಿಕ ಸಹೋದರತ್ವ ಹೇಗೆ ಬೆಳೆಸ್ಕೊಳ್ಳೋದು ಅಂತ ಮುಂದೆ ಹೇಳ್ತಾ ಅವರು, ನಿಸ್ವಾರ್ಥ ಪರೋಪಕಾರ ಭಾವನೆಯ ಬೆಳವಣಿಗೆಯೇ ಆ ಉದ್ದೇಶಕ್ಕಾಗಿ ದಾಟಬೇಕಾದ ಮಾರ್ಗವಾಗಿದೆ. ಅಂದರೆ ನಾವು ನಿಸ್ವಾರ್ಥವಾಗಿ ಯಾರಿಗೆ ಒಂದು ಸಹಾಯ ಮಾಡಿದರೂ ಅದ್ರ ಹಿಂದೆ ಫಲಾಪೇಕ್ಷೆಯನ್ನು ಹೊಂದದೆ ನಾವು ಅವ್ರಿಗೆ ಸಹಾಯವನ್ನು ಮಾಡಬೇಕು. ಇಲ್ಲಾಂದರೆ ಮತ್ತೆ ನಾವು ಇಲ್ಲಿ ಲೌಕಿಕಕ್ಕೆ ಅಂಟ್ಕೊಳ್ತೀವಿ. ಯಾವಾಗ ನಾವು ಇದನ್ನು ಅಭ್ಯಾಸ ಮಾಡ್ಕೊಳ್ತೀವೋ ಆವಾಗ ಸಾರ್ವತ್ರಿಕ ಸಹೋದರತ್ವ ಅನ್ನೋ ಭಾವನೆಯನ್ನು ಸ್ವಲ್ಪ ನಾವು ಬೆಳೆಸ್ಕೊಳ್ಬೋದು ಅನ್ನೋದನ್ನು ಹೇಳ್ತಾರೆ. ಏಕೆಂದರೆ ಅದೇ ಸಾರ್ವತ್ರಿಕ ಪ್ರೀತಿಗೆ ನಡೆಸುತ್ತದೆ. ಇದರ ಅರಿವೇ ಅಹಂಕಾರದ ಸುತ್ತ ಮಾಯೆಯಿಂದ ರೂಪಿಸಲಾದ ಸಂಕೋಲೆಗಳಿಂದ ವಿಮೋಚನೆಯ ದಿಕ್ಕಿನಲ್ಲಿ ಪ್ರಗತಿಯನ್ನು ರೂಪಿಸುತ್ತದೆ. ಯಾವಾಗ ನಾವು ನಿಸ್ವಾರ್ಥ ಸೇವೆಯನ್ನು ಪ್ರಾರಂಭಿಸ್ತೀವೋ ಆವಾಗ ನಾವು ಸಾರ್ವತ್ರಿಕ ಸಹೋದರತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಮುನ್ನಡಿತೀವಿ ಅಂತ ಹೇಳ್ತಾರೆ. ಅಲ್ಲದೆ ಇವರು ಯಾವ ರೀತಿ ಶುದ್ಧತೆ ಇರಬೇಕು, ಬರೀ ಸಾರ್ವತ್ರಿಕ ಸಹೋದರತ್ವ ಬೆಳೆಸ್ಕೊಳ್ಳೋದಷ್ಟೇ ಅಲ್ಲದೆ ಅವರು ಹೃದಯದಲ್ಲಿ ಸಂಪೂರ್ಣ ಶುದ್ಧತೆಯನ್ನು ಆಧ್ಯಾತ್ಮಿಕ ಅಭಿವೃದ್ಧಿಯ ಮೊದಲ ಅವಶ್ಯಕತೆ ಎಂದು ಪರಿಗಣಿಸಿದರು. ನಾವು ಮೊದಲು ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಬರೀ ದೇಹ ಒಂದೇ ಅಲ್ಲ ಅಂತ ಹೇಳ್ತಾರೆ ಅವರು ಜೋರಾಸ್ಟ್ರನ ಮಾತುಗಳನ್ನು ಉಲ್ಲೇಖಿಸಿ ಚಿಂತನೆಯ ಶುದ್ಧತೆ, ಮಾತಿನ ಶುದ್ಧತೆ ಮತ್ತು ಕ್ರಿಯೆಯ ಶುದ್ಧತೆ ತ್ರಿಕರಣಗಳು ಅಂತ ಹೇಳಿ ಬೆಳಗ್ಗೆ ಸೋದರಿಯವರು ಹೇಳಿದರು. ಅದೇ ರೀತಿ ಇಲ್ಲಿ ಯಾವ ಶುದ್ಧತೆ ಇರಬೇಕು, ಆಂತರಿಕ ಶುದ್ಧತೆ ಕೂಡ ನಮಗೆ ಅಷ್ಟೇ ಮುಖ್ಯ. ಮುಂದುವರಿಯಬೇಕಂತಂದರೆ ಚಿಂತನೆಯಲ್ಲಿ ಶುದ್ಧತೆ ಇರಬೇಕು. ಬೇರೆಯವ್ರ ಬಗ್ಗೆ ಕೆಟ್ಟ ಆಲೋಚನೆಗಳು, ಚಿಂತನೆಗಳು ನಮ್ಮಲ್ಲಿ ಬರಬಾರ್ದು. ಅದನ್ನು ಎಚ್ಚರಿಕೆಯಿಂದ ಪ್ರತಿ ಕ್ಷಣ ನಾವು ಇರಬೇಕು. ಮಾತಿನ ಶುದ್ಧತೆ, ಬೇರೆಯವರ ಬಗ್ಗೆ ಅವಹೇಳನಕಾರಿ ಅಥವಾ ಬೇಸರ ಆಗುವಂಥ ಮಾತುಗಳನ್ನು ಆಡಬಾರ್ದು. ಮತ್ತು ನಾವು ಮಾಡುವ ಪ್ರತಿಯೊಂದು ಕ್ರಿಯೆ ಶುದ್ಧತೆಯಿಂದ ಕೂಡಿರಬೇಕು. ಬೇರೆಯವ್ರಿಗೆ ನಷ್ಟವನ್ನು ಮಾಡುವಂಥ, ಕೆಟ್ಟದನ್ನು ಮಾಡುವಂಥ ಕ್ರಿಯೆಗಳನ್ನು ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ. ಸಾಮಾನ್ಯ ಮಟ್ಟದ ಮೇಲೆ ಏಳಲು ಮತ್ತು ದೇವರುಗಳನ್ನು ಸೇರಲು ಅಗತ್ಯವಾದ ಮೂಲಭೂತ ಅಂಶಗಳು ಈ 3 ಶುದ್ಧತೆಗಳು, ಕ್ರಿಯೆಗಳು ಅಂತೇಳಿ ಮಾಲ್ವಂಕ್ ಅವರವರು ಹೇಳ್ತಾರೆ. ಇನ್ನು ರಾಜಯೋಗ ಮತ್ತು ಧ್ಯಾನದ ಬಗ್ಗೆ ಅವರ ಸ್ವಲ್ಪ ಪರಿಕಲ್ಪನೆ ಸ್ವಲ್ಪ ವಿಭಿನ್ನತೆಯಿಂದ ಕೂಡಿದ್ದಾಗಿದೆ. ಅವರ ಪ್ರಕಾರ ರಾಜಯೋಗದ ಪರಿಕಲ್ಪನೆ ಸಾಂಪ್ರದಾಯಿಕ ಭೌತಿಕ ಮುದ್ರೆಗಳು ಮತ್ತು ಆಸನಗಳನ್ನು ತಿರಸ್ಕರಿಸುತ್ತವೆ. ಅವ್ರು ಹೇಳೋದೇನೆಂದರೆ, ನಾವು ಈಗ ರಾಜಯೋಗ ಮಾಡೋದಂದರೆ ಯಾವುದೋ ಒಂದು ಭಂಗಿಯಲ್ಲಿ ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ನಾವು ಎಷ್ಟೊತ್ತು ಕೂತ್ಕೊಂಡು ಅದೇ ಭಂಗಿ ಇದೇ ಇದು ಅಂದರೆ ಕಂಪಲ್ಸರಿ ನೀವು ಇದನ್ನೇ ಪ್ರಾಕ್ಟೀಸ್ ಮಾಡಿ, ಹೀಗೆ ಮಾಡಿ ಅಂತ ಹೇಳೋದನ್ನು ಅವರು ಒಪ್ಪಲಿಲ್ಲ. ಅವರ ಪ್ರಕಾರ ನಿಜವಾದ ರಾಜಯೋಗವು ಮಾನಸಿಕ ಯೋಗವಾಗಿದೆ. ಇದು ಆಂತರಿಕ ಮನುಷ್ಯನೊಂದಿಗೆ ವ್ಯವಹರಿಸುತ್ತದೆ. ಬಾಹ್ಯ ರೂಪದಲ್ಲಿ ನೀವು ಯಾವ ಪೊಸಿಷನಲ್ಲಿ ಕೂತ್ಕೊಂಡ್ರಿ, ಎಷ್ಟು ತಾಸು ಕೂತ್ಕೊಂಡ್ರಿ, ಹೇಗೆ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ. ನೀವು ಮಾಡೋ ಯೋಗವು ನಿಮ್ಮ ಮಾನಸಿಕ ಯೋಗವಾಗಿರಬೇಕು ಅನ್ನೋದನ್ನು ಅವರು ಒತ್ತಿ ಹೇಳ್ತಾರೆ. ಮುಂದುವರಿಸ್ತಾ, ರಾಜಯೋಗವು ಯಾವುದೇ ಶಾಮ್ಗಳನ್ನು ಪ್ರೋತ್ಸಾಹಿಸುವುದಿಲ್ಲ, ಯಾವುದೇ ಭೌತಿಕ ಮುದ್ರೆಗಳ ಅಗತ್ಯವಿಲ್ಲ. ಇದು ಚಿಂತನೆಯ ಜಗತ್ತಿನಲ್ಲಿ ವಾಸಿಸುವ ಆಂತರಿಕ ಮನುಷ್ಯನೊಂದಿಗೆ ವ್ಯವಹರಿಸುತ್ತದೆ ಅಂತ ಹೇಳ್ತಾರೆ. ಮತ್ತು ಧ್ಯಾನದ ಬಗ್ಗೆ ಹೇಳ್ತಾ, ಧ್ಯಾನದ ಸಾಮಾನ್ಯ ತಪ್ಪು ತಿಳುವಳಿಕೆಗಳನ್ನು ಅವರು ಟೀಕಿಸ್ತಾರೆ. ಅವರ ಪ್ರಕಾರ ಧ್ಯಾನವು ಕೇವಲ ಒಂದು ದಿನಗಳಲ್ಲಿ ಅಥವಾ ಒಂದು ರೂಮಿನಲ್ಲಿ ತಾಸುಗಟ್ಟಲೆ ಕಣ್ಣು ಮುಚ್ಕೊಂಡು ಮೂಗು ಮುಚ್ಕೊಂಡು ಕೂತ್ಕೊಂಡು ಮಾಡೋದಲ್ಲ, ಅಥವಾ ಗೋಡೆ ಮೇಲೆ ಯಾವುದೋ ಒಂದು ಚುಕ್ಕಿಯನ್ನು ದೃಷ್ಟಿ ಇಟ್ಟು ನೋಡೋದಾಗಲಿ, ಅದು ಧ್ಯಾನ ಅನಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಆರಂಭಿಕ ನಾವು ಸಾಧನೆ ಮಾಡೋರಿಗೆ ಅದು ಸ್ವಲ್ಪ ದಿನ ಬೇಕಾಗುತ್ತೆ. ನಾವು ಡೈರೆಕ್ಟಾಗಿ ಆ ಮಟ್ಟಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಅದನ್ನೇ ನೀವು ಹಿಡ್ಕೊಂಡು ಅಷ್ಟಕ್ಕೆ ಸೀಮಿತ ಆಗಬೇಡಿ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಯೋಗ ವಿದ್ಯೆಯ ಅಭ್ಯಾಸಿಯು ಏನನ್ನು ಬಯಸುತ್ತಾನೆ ಎಂದರೆ, ಕ್ರಮೇಣವಾಗಿ ಸ್ಥೂಲದಿಂದ ಮುಂದಿನ ಹೆಚ್ಚು ಸೂಕ್ಷ್ಮವಾದ ಶರೀರಕ್ಕೆ ತನ್ನನ್ನು ವರ್ಗಾವಣೆ ಮಾಡುವುದರ ಮೂಲಕ ಮುಕ್ತಿ ಪಡೆಯುವುದು. ಮಾಯೆಯ ಎಲ್ಲ ಪದರಗಳು ಕ್ರಮವಾಗಿ ತೆಗೆದುಹಾಕಲ್ಪಟ್ಟು ಅವನ ಆತ್ಮವು ಪರಮಾತ್ಮನೊಂದಿಗೆ ಒಂದಾಗುವವರೆಗೆ ನೀವು ಧ್ಯಾನವನ್ನು ಮಾಡ್ತಾ ಇರಬೇಕು. ನನಗೆ ಧ್ಯಾನ ಆಗಿಬಿಡ್ತು, ನಾನೀಗ ಧ್ಯಾನಾಸಕ್ತನ ಯಾವಾಗಂದರೆ ಅವಾಗ ಆಗ್ಬೋದು ಅನ್ನೋದನ್ನು ನೀವು ಅದಕ್ಕೆ ಕೊನೆಯೇ ಇಲ್ಲ ಅಂತ ಹೇಳ್ತಾರೆ. ನೀವು ಬಾಹ್ಯದಿಂದ ಆಂತರಿಕವಾಗಿ ನೀವು ಗುರಿ ಮುಟ್ಟೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾರೆ.
ಇನ್ನು ಯಾವ ರೀತಿ ಇರಬೇಕು ಧ್ಯಾನ ಅಂತ ಹೇಳಿದ್ರೆ, ನಿಜವಾದ ಧ್ಯಾನವು ಅವಿರತ ಅಂದರೆ ನಿರಂತರವಾದ ಪ್ರಕ್ರಿಯೆ ಆಗಿದೆ. ಅದನ್ನು ನಾನು ಇವತ್ತು ಮಾಡಿದೆ ನಾಳೆ ಬಿಟ್ಟೆ, ಅಥವಾ ಈಗ ಬೆಳಿಗ್ಗೆ ಮಾಡ್ತೀನಿ ಸ್ವಲ್ಪ ಸಂಜೆ ಮಾಡ್ತೀನಿ ಅನ್ನೋದಲ್ಲ ಅಂತ ಅವ್ರು ಹೇಳ್ತಾರೆ. ಭೌತಿಕ ದೇಹಕ್ಕೆ ರೋಗದ ಪ್ರವೇಶವನ್ನು ತಡೆಯಲು ನಿರಂತರ ಗಮನ ಬೇಕಾಗುವಂತೆ, ಅಂದರೆ ನಾವು ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತೀವಿ, ಸ್ವಲ್ಪ ಏನಾದರೂ ಅದಕ್ಕೆ ಆದರೆ ಔಷಧಿ ಅದು ಇದು ತಗೊಳ್ತೀವೋ ಅದೇ ರೀತಿಯಾಗಿ ಆಂತರಿಕ ಮನುಷ್ಯನಿಗೂ ಯಾವುದೇ ಸಚೇತನ ಅಥವಾ ಅಸಚೇತನ ಚಿಂತನೆಯು ಅವನ ಪ್ರಗತಿಗೆ ಅಸೂಕ್ತವಾದ ಪರಮಾಣುಗಳನ್ನು ಆಕರ್ಷಿಸದಂತೆ ಅವಿರತ ನಿಗಾ ಅಗತ್ಯವಿದೆ. ಆಂತರಿಕವಾಗಿ ಕೂಡ ನಮ್ಮ ಸಾಧನೆಗೆ ಯಾವುದೇ ರೀತಿಯ ಅಡೆತಡೆಗಳು ಬರದಂತೆ ನಾವು ನೋಡ್ಕೊಳ್ಬೇಕು ಅಂತ ಕೂಡ ಅವರು ಹೇಳ್ತಾರೆ. ಇನ್ನು ಬಿಳಿ ಮತ್ತು ಕಪ್ಪು ಮಾಯಾವಿಯ ವಿಧಾನಗಳ ಬಗ್ಗೆ ಹೇಳ್ತಾ ಅವರು, ಬಿಳಿ ಮಾಯಾವಿ ವಿಧಾನವನ್ನು ಶುದ್ಧ ಮತ್ತು ನಿಸ್ವಾರ್ಥವಾದ ಆಧ್ಯಾತ್ಮಿಕ ಅಭ್ಯಾಸವನ್ನು ಪರಿಗಣಿಸಿದರು. ಇದು ಸಾರ್ವತ್ರಿಕ ಹಿತಕ್ಕಾಗಿ ಕೆಲಸ ಮಾಡುವ ಮತ್ತು ಮಾನವೀಯತೆಯ ಏಳಿಗೆಗೆ ಅರ್ಪಣೆ ಮಾಡುವ ಮಾರ್ಗವಾಗಿದೆ. ಯಾವುದು? ಬಿಳಿಯ ಮಾಯಾವಿ ವರ್ಗ. ಅಂದರೆ ಈಗೇನು ನಾವು ಸತ್ಸಂಗದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಇದನ್ನು ಮಾಡ್ತೀವಲ್ಲ, ಅದು ಬಿಳಿಯ ಮಾಯಾವಿ ವಿಧಾನ ಅಂತ ಹೇಳ್ತಾರೆ. ಇನ್ನು ಕಪ್ಪು ಮಾಯಾವಿ ವಿಧಾನ ಅಂತಂದರೆ, ಈಗ ಮಾಂತ್ರಿಕರು ಅದೆಲ್ಲ ದುಷ್ಟಶಕ್ತಿಗಳನ್ನು ಯಾರು ಆಹ್ವಾನ ಮಾಡಿಬಿಟ್ಟು ಇದು ಮಾಡ್ತಾರಲ್ಲ, ಅದು ಕಪ್ಪು ಮಾಯಾವಿ ವಿಧಾನ. ನೀವು ಅದಕ್ಕೆ ಹೋಗಬೇಡಿ, ಅದರ ಹತ್ತಿರ ಅಥವಾ ನೆರಳಿನ ಸಹೋದರರಿಂದ ನೀವೆಲ್ಲ ದೂರ ಇರಿ ಅಂತ ಕೂಡ ಅವರು ಎಚ್ಚರಿಕೆಯನ್ನು ನೀಡ್ತಾರೆ. ಇನ್ನು ಗುರು ಮತ್ತು ಶಿಷ್ಯರ ಸಂಬಂಧದ ಬಗ್ಗೆ ಹೇಳ್ತಾ ಅವರು, ತಮ್ಮ ಸ್ವಂತ ಅನುಭವದ ಆಧಾರದ ಮೇಲೆ ಚೇಲ ಅಂದರೆ ಶಿಷ್ಯರ ಜೀವನವನ್ನು ಸುಂದರವಾದ, ಅದರ ಅಂತ್ಯದವರೆಗೆ ಆನಂದದಿಂದ ತುಂಬಿದ, ಅಂದರೆ ಶಿಷ್ಯ ಮತ್ತು ಗುರುವಿನ ಅತೀ ಸುಂದರವಾಗಿದೆ ಮತ್ತದು ಕೊನೆಯವರೆಗೂ ಆನಂದದಿಂದ ಸಂತೋಷದಿಂದ ಇರುವಂಥ ಒಂದು ಸಂಬಂಧ ಅಂತ ಹೇಳ್ತಾರೆ. ಆದರೆ ಅದು ಶಿಕ್ಷಾರ್ಥಿ ಅಥವಾ ಶಿಷ್ಯನಲ್ಲಿರುವ ಉದಾತ್ತ ಮತ್ತು ಉನ್ನತ ಎಲ್ಲವನ್ನೂ ಹೊರತರುತ್ತದೆ ಮತ್ತು ಅಗತ್ಯವಿರುತ್ತದೆ ಎಂದು ಹೇಳಿದರು. ಮುಂದೆ ಗುರಿ ಇದ್ದರೆ ಹಿಂದೆ ಗುರು ಇರಬೇಕು ಅನ್ನೋ ಹಾಗೆ ಶಿಷ್ಯನಲ್ಲಿರುವ ಉದಾತ್ತ ಮತ್ತು ಉನ್ನತ ಗುಣಗಳನ್ನೆಲ್ಲವನ್ನು ಗುರು ಗುರುತಿಸ್ಕೊಂಡ್ಬಿಟ್ಟು ಹೊರತರ್ತಾರೆ ಅನ್ನೋದನ್ನು ಹೇಳ್ತಾರೆ. ಈ ಮೊದಲೇ ಗೊತ್ತಿದ್ದಂಗೆ ನಮಗೆ ಮಾಳವಂಕ ಅವರು ಬಾಲ್ಯದಿಂದಲೇ ಕುತುಮಿ ಅವರಿಂದ ಅತೀಂದ್ರಿಯ ಸಂಪರ್ಕಗಳನ್ನು ಕೂಡ ಹೊಂದಿರ್ತಾರೆ. ಇನ್ನು ಶುದ್ಧೀಕರಣದ ಬಗ್ಗೆ ಹೇಳ್ತಾ ಅವರು, ಆಧ್ಯಾತ್ಮಿಕ ಪ್ರಗತಿಯ ಸಂಪೂರ್ಣ ಮೂಲಾಧಾರವು ಬಯಕೆಗಳನ್ನು ನಿಯಂತ್ರಿಸುವುದು ಮತ್ತು ಮನಸ್ಸನ್ನು ನಿಯಂತ್ರಿಸಲು ಕಲಿಯುವುದು. ಈಗ ಮೂಲ ಇದರಲ್ಲಿ ಇದು ಕೂಡ ನಮ್ಮದು ಬೇಸಿಕಲ್ಲಿ ಇದನ್ನು ಕೂಡ ನಾವು ನಮ್ಮ ಸ್ವಂತ ಆಕಾಂಕ್ಷೆ ಬಯಕೆ ಇಚ್ಛೆಗಳನ್ನು ನಾವು ಮೊದಲು ನಿಯಂತ್ರಿಸಬೇಕು. ಇಂದ್ರಿಯಗಳ ನಿಗ್ರಹಗಳನ್ನು ಮಾಡೋದನ್ನು ನಾವು ಕಲಿಬೇಕು. ಅದು ಅಷ್ಟು ಈಸಿ ಇಲ್ಲ. ಇವತ್ತಿಂದ ನಾವೇನೋ ಟೀ ಕುಡಿಯೋದು ಬಿಡೋಣ ಅಂತ ಅಂದ್ಕೊಂಡ್ರೆ ಅದಕ್ಕೊಂದು ತಿಂಗಳು ಬೇಕಾಗುತ್ತೆ. ಇವತ್ತೊಂದಿನ ಕುಡಿದ್ಬಿಡು, ಅರ್ಧ ಕಪ್ ಕುಡಿಯೋಣ, ಒಂದು ಗುಟಕ್ಕೆ ಕುಡಿಯೋಣ ಅಂತಲೇ ಬರ್ತೀವಿ. ಅದು ಇಂದ್ರಿಯ ಇದನ್ನೇ, ಅದನ್ನು ನಾವು ಅದರಿಂದನೇ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಅದು ಒಂದೊಂದು ಸರಿ ಸಾಧ್ಯ ಆಗೋದೇ ಇಲ್ಲ. ನನ್ನನ್ನು ಸೇರಿಸ್ಕೊಂಡೇ ನಾನು ಹೇಳ್ತಾ ಇದ್ದೀನಿ. ನಮಗೆ ಗೊತ್ತಿರುತ್ತೆ ಇದು, ಆದರೂ ಅದು ಬಿಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇನ್ನು ಆ ಸ್ಥಾನಕ್ಕೆ ನಾವು ಯಾವತ್ತು ಹೋಗ್ತೀವೋ ಅಂತ ಒಂದೊಂದು ಸರಿ ಭಯನೂ ಆಗುತ್ತೆ. ಅಂದರೆ ಬಯಕೆಗಳು ಮತ್ತು ಭಾವೋದ್ರೇಕಗಳು ಹೇಗಿರುತ್ತಂದರೆ, ನಿಜವಾದ ಮ್ಯಾಗ್ನೆಟಿಕ್, ಅಂದರೆ ಈಗ ಅಯಸ್ಕಾಂತ ಅಂತ ಹೇಳ್ತೀವಲ್ಲ ಹಾಗೆ, ಅವು ಸ್ವಲ್ಪ ಹಿಂಗಿದ್ರು ಸಡನ್ನಾಗಿ ಹಿಂಗೆ ಎಳ್ಕೊಳ್ತೇವೆ. ಕಬ್ಬಣ ಕಂಡಿದ ತಕ್ಷಣ ಅದು ಹಿಂಗೆ ಮುಂದಕ್ಕೆ ಹೋಗೋ ಥರ ನಾವು ಅದನ್ನು ನೋಡಿದ ತಕ್ಷಣ ಅದಕ್ಕೆ ಅಟ್ರಾಕ್ಟ್ ಆಗಿ ಅದಕ್ಕೆ ಮತ್ತೆ ಅಲ್ಲಿಗೆ ಹೋಗಿ ಸಿಕ್ಕಿಬೀಳ್ತೀವಿ ಅದನ್ನು ಅಂತ ಹೇಳ್ತಾರೆ. ಅದರಿಂದ ನೀವು ಬಹಳ ಎಚ್ಚರಿಕೆಯಿಂದಿದ್ದು ಅದನ್ನು ನೀವು ಪರಿಪಾಲಿಸ್ರಿ ಅಂತ ಕೂಡ ಅವರು ನಮಗೆ ಹೇಳ್ತಾರೆ. ಇನ್ನು ಬ್ರಹ್ಮವಿದ್ಯೆಯ ಬಗ್ಗೆ ಹೇಳ್ತಾ ಅವರು, ಎಲ್ಲಿವರೆಗೂ ಮಾಡಬೇಕಂದ್ರೆ, ಒಬ್ಬ ವ್ಯಕ್ತಿಯು ಭೌತಿಕ ಸ್ಥಿತಿಯಲ್ಲಿ ಕೆಲಸ ಮಾಡಲು ಅಶಕ್ತನಾಗುವ ಸಮಯ ಬರುವವರೆಗೆ, ಯಾವ ರೀತಿ ನಾವು ನಮ್ಮ ಜೀವನವನ್ನು ಮಾಡಬೇಕು ಅಂತಂದರೆ, ನನಗಿನ್ನೂ ಫುಲ್ ವಯಸ್ಸಾಗಿಬಿಟ್ಟಿದೆ, ಅಷ್ಟು ನಿಶಕ್ತನಾಗಿದ್ದೀನಿ, ನಾನೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀನಿ, ನನ್ನ ಕೈಯಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋವರೆಗೆ ಆ ವ್ಯಕ್ತಿ ಏನು ಮಾಡಬೇಕು, ಮಾನವೀಯತೆಯೊಂದಿಗೆ ಇರಬೇಕು ಮತ್ತು ಅವರ ನಿಜವಾದ ಪ್ರಗತಿ ಮತ್ತು ಅಭಿವೃದ್ಧಿಗಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡಬೇಕು.
ನಾವು ಯಾವತ್ತೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಅಂತೆ ಅಥವಾ ಅಷ್ಟು ವೀಕ್ ಆಗೋವರೆಗೂ ನಾವು ಸ್ವಂತವಾಗಿ ನಾವು ಇನ್ನೊಬ್ಬರಿಗೆ ಪ್ರಗತಿಗಾಗಿ ನಾವು ಅಭಿವೃದ್ಧಿಗಾಗಿ ಕೆಲಸ ನಿರಂತರವಾಗಿ ಮಾಡ್ತಾ ಇರಬೇಕು, ಸೋಮಾರಿಗಳು ಆಗಿರಬಾರ್ದು ಅಂತ ಹೇಳ್ತಾರೆ. ಇವತ್ತು ಬೆಳಗಿನ ವ್ಯಕ್ತಿ ಕೂಡ ಸೋದರಿ ರಶ್ಮಿಯವರು ಅದನ್ನೇ ಹೇಳಿದರು, ಸೋಮಾರಿಗಳಾಗಬೇಡಿ ಅಂತ ಹೇಳಿಬಿಟ್ಟು ಇವತ್ತಿಂದು. ಅಂತ ಹೇಳ್ತಾರೆ ಅವರು. ಅಲ್ಲದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಅಂದರೆ ಅತೀಂದ್ರಿಯ ವಿದ್ಯೆಯ ಆರಂಭಿಕನೂ ಸಹ ಬ್ರಹ್ಮವಿದ್ಯೆಯ ಪ್ರಾಪ್ತಿಯು ಸಂಪೂರ್ಣವಾಗಿ ಅಭ್ಯಾಸಿಯ ಮನಸ್ಸಿನಲ್ಲಿ ಸಾರ್ವತ್ರಿಕ ಪ್ರೀತಿಯ ಭಾವನೆಯ ಅಭಿವೃದ್ಧಿಯ ಮೇಲೆ ಅವಲಂಬಿತವಾಗಿದೆ. ಎಲ್ಲಿವರೆಗೂ ನಾವು ನಮ್ಮದು ನಂದು ಅನ್ನೋದನ್ನು ಬಿಡೋಲ್ಲ, ನಾವು ಸಾರ್ವತ್ರಿಕ ಪ್ರೀತಿ ನನಗೆ ಬಂದುಬಿಟ್ಟಿದೆ ಅಂತ ನಾವು ಅಂದ್ಕೊಳ್ಳೋಕ್ಕಾಗೋದೇ ಇಲ್ಲ. ನಾವು ಅದು ಬಂದಾಗೆ ನೀನು ಎಲ್ಲೋ ಒಂದು ಕಡೆ ಸಾಧನೆಯನ್ನು ಮಾಡಿದೀಯಾ ಅನ್ನೋದು ನಿನಗೆ ಗೊತ್ತಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ರೀತಿಯಾಗಿ ಮಾಳವಂಕವರ ಬೋಧನೆಗಳು ವೇದಾಂತ, ಬೌದ್ಧ ಧರ್ಮ ಮತ್ತು ಪ್ರಾಚೀನ ಆರ್ಯ ತತ್ವಶಾಸ್ತ್ರಗಳಿಂದ ಆಳವಾಗಿ ಪ್ರೇರಿತವಾಗಿದೆ. ಅವರು ಭಗವದ್ಗೀತೆ ಮತ್ತು ಉಪನಿಷತ್ತುಗಳ ಸಿದ್ಧಾಂತಗಳನ್ನು ಥಿಯಾಸಫಿಯ ಸಾರ್ವತ್ರಿಕ ಸಂದೇಶದೊಂದಿಗೆ ಸಮಗ್ರವಾಗಿ ನಮಗೆ ಉಣಬಡಿಸಿದ್ದಾರೆ. ಮಾವಲಂಕವರ ಬೋಧನೆಗಳು ಇಂದಿಗೂ ಪ್ರಸ್ತುತವಾಗಿವೆ, ಏಕೆಂದರೆ ಮಹಾತ್ಮರು ನಿರ್ದೇಶಿಸಿದ ಮೂಲ ಮಾರ್ಗಗಳಿಂದ ಅವರು ವಿಚಲಿತ ಆಗಲಿಲ್ಲ. ಅಂದರೆ ಬೇರೆ ಬೇರೆ ದಾರಿಗಳನ್ನು ಮಾಡಲಿಲ್ಲ. ಅವರು ವೇದಗಳ ಸಿದ್ಧಾಂತಗಳನ್ನು, ಉಪನಿಷತ್ತುಗಳ ಸಿದ್ಧಾಂತಗಳ ಸಾರವನ್ನು ಸಹ ಥಿಯಾಸಫಿಯಲ್ಲಿ ಸೇರಿಸಿಕೊಂಡು ಅವರು ನಮಗೆ ತಿಳಿಸಿದರು. ನಿಜವಾದ ಥಿಯಾಸಫಿ ಹಳೆಯದಾಗುವುದಿಲ್ಲ ಎಂಬ ಕಾರಣದಿಂದ ಅವರ ಬರಹಗಳು ಇಂದಿಗೂ ಸಹ ಆಧುನಿಕವಾಗಿ ನಮಗೆ ಹೊಸದರಂತೆ ಕಾಣಿಸ್ತವೆ. ದಾಮೋದರ್ ಕೆ ಮಾಲವಂಕರ್ ಅವರ ತಾತ್ವಿಕ ಚಿಂತನೆಗಳು ಮತ್ತು ಥಿಯಾಸಫಿಕಲ್ ಬೋಧನೆಗಳು ಆಧ್ಯಾತ್ಮಿಕ ಸಾಧನೆಯ ಸಮಗ್ರ ಮಾರ್ಗವನ್ನು ಪ್ರಸ್ತುತಪಡಿಸುತ್ತವೆ. ಅವರ ಮುಖ್ಯ ಸಂದೇಶವೆಂದರೆ ಸಾರ್ವತ್ರಿಕ ಸಹೋದರತ್ವ, ಹೃದಯದ ಶುದ್ಧತೆ, ನಿಸ್ವಾರ್ಥ ಸೇವೆ ಮತ್ತು ನಿರಂತರ ಆಧ್ಯಾತ್ಮಿಕ ಅಭ್ಯಾಸದ ಮೂಲಕ ವ್ಯಕ್ತಿಗತ ಮತ್ತು ಮಾನವೀಯ ಪರಿವರ್ತನೆ ಸಾಧ್ಯವಾಗುತ್ತದೆ. ಅವರ ಈ ಬೋಧನೆಗಳು ಆಧ್ಯಾತ್ಮಿಕ ಸಾಧಕರಿಗೆ ಮಾರ್ಗದರ್ಶನ ಮತ್ತು ಪ್ರೇರಣೆಯ ಮೂಲವಾಗಿ ಇಂದಿಗೂ ಸಹ ಉಳಿದಿವೆ. ಇದರೊಂದಿಗೆ ನನ್ನ ಇವತ್ತಿನ ಮಾಳವಂಕವರ ಬಗ್ಗೆ ವಿಷಯವನ್ನು ನಾನು ತಮ್ಮ ಮುಂದಿಟ್ಟಿದ್ದೇನೆ. ಈ ಅವಕಾಶವನ್ನು ಕೊಟ್ಟ ಬೆಂಗಳೂರು ಥಿಯಾಸಫಿಕಲ್ ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಂದನೆಗಳು.